ಅಣ್ಣ ಹೇಳೋ ಸಾಯ್ಬೇಕಾಗಿದ್ದವನ್ನ ಕಾಪಾಡಿ ನಮ್ ಸಾವಿಗೆ ಮುಹೂರ್ತ ಫಿಕ್ಸ್ ಮಾಡ್ತಿದ್ದೀರಲ್ಲ, ಎಲ್ಲೋ ಅವನ. ವರದ ನಾಯಕ ಅಂದ್ರೆ ನಿಮ್ ಸಾವು ಕಣ್ರ. ಅದೇ ನಿಮ್ಮನ್ನು ಹುಡ್ಕೊಂಬರತ್ತೆ. ನನ್ನ ಮಗನೇ, ನಿಮಗೆ ಎಷ್ಟು ಧೈರ್ಯ ಕಂಡ್ರು? ನಮಗೆ ಶಂಕರ್, ವರದ ನಾಯಕನ ಹಿಡಿಬೇಕು ಅಂದ್ರೆ ಇವನು ಬದುಕಿರ್ಬೇಕು. ಪೊರ್ಕಿ ತರ ಮಾತಾಡ್ತಾ ನನ್ನ ಮಗ. ನಾವೇನು ಕಿತ್ಕೊಳಕ್ಕಾಗಲ್ಲ ಇವನ ಹತ್ರ. ಇವನು ಬಾಯಿ ಹೇಗ್ ಬಿಡಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಏಯ್, ತಾಳಿ ಕೆಳಗ ಕಟ್ರೋ ಇವನ. ಮುಹೂರ್ತಕ್ಕೆ ಟೈಮ್ ಆಗ್ತಿದೆ, ಬೇಗ ಬನ್ನಿ. ಡ್ಯಾಡ್, ಏನಮ್ಮ? ಡ್ಯಾಡಿ, ಗಂಡಿನ ಕಡೆಯವ್ರು ಬಂದ್ರ? ಎಲ್ಲ ರೆಡಿನಾ? ಎಲ್ಲ ರೆಡಿನಮ್ಮ. ಗಂಡಿನ ಕಡೆಯವ್ರು ಇನ್ನೇನ್ ಬಂದ್ಬಿಡ್ತಾರೆ. ನೀನ್ ಹೋಗಿ ರೆಡಿ ಆಗು. I'll be there in 2 minutes. ಬೇಗ ಮಾಡೋ. Pick up. Come on, hurry. ಹಲೋ ಅಂಕಲ್, ಹರಿ ಎಲ್ಲಿ? ಫೋನ್ ರಿಂಗ್ ಆಗ್ತಿದೆ, ರಿಸೀವ್ ಮಾಡ್ತಿಲ್ಲ. ನೀನ್ ಏನು ಟೆನ್ಷನ್ ಮಾಡ್ಕೋಬೇಡಮ್ಮ, ಎಲ್ಲ ಪ್ಲಾನ್ ಪ್ರಕಾರನೇ ನಡೀತಾ ಇದೆ. ಹರಿ ಹೇಳಿದ ಟೈಮ್ಗೆ ಖಂಡಿತ ಬಂದೇ ಬರ್ತಾನೆ. ಓಕೆ ಅಂಕಲ್. ಸೂರ್ಯ ಇನ್ನು ಜೀವಂತವಾಗಿ ಅವನೇ. ಸಿರಿಯಲ್ಲಿ ಭವಾ, ಮಾಯ ಆಗ್ತೀನಿ. ಸಿರಿ ಓಡಾಬಿಟ್ಲ. ಸರ್ ನಮಸ್ಕಾರ ಸರ್. ಸರ್, ವರನಾಯಕನ ಹಿಡಿಯೋಕೆ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ ಸರ್. ಏನ್ ಚಾನ್ಸು? ನಿಮಗೆ ಆ ಜೀವಿ ಪ್ರಕಾಶ್ ಮಗಳು ಗೊತ್ತಾ ಸರ್? ಶಿರೀಷ ತಾನೆ? ಹಾ ಗೊತ್ತು. ಅವಳು ವರದನಾಯಕನ ತಮ್ಮನ್ನ ಲವ್ ಮಾಡ್ತಿದ್ದಾಳೆ ಸರ್. ಅಲ್ದೇ ವಿಷಯ ಅವ್ರ ಅಪ್ಪಂಗ್ ಗೊತ್ತಾಗ್ಬಿಟ್ಟು ಅವಳಿಗೆ ಫೋರ್ಸಬಲ್ ಆಗಿ ಬೇರೆ ಮದುವೆ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಈಗ ವರದನಾಯಕ ಅಲ್ಲಿ ಹೋಗಿ ಆ ಹುಡುಗಿನ ಕಿಡ್ನಾಪ್ ಮಾಡ್ತಾನೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ ಸರ್. ನೀವು ತಕ್ಷಣ ಅಲ್ಲಿ ಹೋಗಿ ಸರ್. ನಾನು ನಮ್ಮ ಬ್ಯಾಚ್ ಕರ್ಕೊಂಡ್ಬಿಡ್ತೀನಿ. ಹಲೋ, ಮದುವೆ ಮನೆಯಿಂದ ನಿಮ್ಮ ಮಗಳು ಹೇಗೆ ಹೋಗಿದ್ಲೋ ಹಾಗೆ ಕರ್ಕೊಂಬಂದ್ಬಿಟ್ಟಿದ್ದೀನಿ. ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಳ್ಳೋ ಉದ್ದೇಶ ನನಗಿಲ್ಲ. ನನ್ನ ಗುರಿನ ಮುಟ್ಟೋದಕ್ಕೆ ನಿಮ್ಮ ಮಗಳು ಸಹಾಯ ಮಾಡಿದಾಳಷ್ಟೇ. ಸಿರಿ, ನೀ ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹರಿ, ಪ್ರೀತಿ ಅನ್ನೋದು ಸುಖದಲ್ಲಿ ಮಾತ್ರ ಅಲ್ಲ, ಕಷ್ಟದಲ್ಲಿದ್ದಾಗ್ಲೂ ಜೊತೆ ಇದ್ರೆ ಆ ಪ್ರೀತಿಗೊಂದು ಅರ್ಥ. ನೀನ್ ಹೊರಡು. ಬರ್ತೀನಿ ಸರ್. ಅಯ್ಯಯ್ಯೋ ಬ್ರದರು, ಥ್ಯಾಂಕ್ಸ್ ಬ್ರದರು. ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕಾಗ್ಬೋದು. ಹೋಗಿ ಹೋಗಿ. ಮುಚ್ಚಲ ಬಾಯಿ ಕಂಡಿದ್ದೀನಿ. ಮದುವೆ ಮನೆಯಿಂದ ಓಡ್ ಹೋಗಿರೋ ಹುಡುಗಿನ ನಿನ್ನ ಗುರಿ ಸಲುವಾಗಿ ನಿನ್ನ ಪ್ರೀತಿನೇ ತ್ಯಾಗ ಮಾಡಿ ನಮ್ಮ ಕುಟುಂಬದ ಮರ್ಯಾದೆ ಕಾಪಾಡಿದ ದೊಡ್ಡತನಕ್ಕೆ ಶರಣು ಕಣಯ್ಯ. ಬಾವಾ, ಈ ಹುಡುಗನ ಜಾಗದಲ್ಲಿ ಒಂದು ವೇಳೆ ಈ ನನ್ನ ಮಗನೇ ಇದ್ದಿದ್ರೆ ಖಂಡಿತ ಸಿರಿನ ವಾಪಸ್ ಕರ್ಕೊಂಡು ಬರ್ತಾ ಇರಲಿಲ್ಲ. ಬಂಗಾರ ಬಾವ, ಒಪ್ಕೋ ಬಾವ. ರೀ, ನನಗ್ ತಿಳಿದಂಗೆ ನಮ್ ಹುಡ್ಗಿಗೆ ಇವನ್ಗಿಂತ ಒಳ್ಳೆ ಹುಡ್ಗ ಸಿಕ್ಕಕ್ ಸಾಧ್ಯ ಇಲ್ಲ. ದಯವಿಟ್ಟು ಇವರಿಬ್ರು ಪ್ರೀತಿನ ಒಪ್ಕೊಳ್ರಿ. ನಿನ್ನ ಗುರಿ ಏನು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಿನ್ನ ಗುರಿ ಸಾಧನೆಗೆ ನಮ್ಮೆಲ್ಲರೂ ಆಶೀರ್ವಾದನೂ ಇದೆ. ಹೋಗು, ಧೈರ್ಯವಾಗಿ ಸಾಧಿಸು. ನೀನು ವಾಪಸ್ ಬರೋವರೆಗೂ ನನ್ನ ಮಗಳು ನಿನಗೋಸ್ಕರ ಕಾಯ್ತಾ ಇರ್ತಾಳೆ. ಗೋವಿಂದ, ಧೈರ್ಯವಾಗಿ ಹೋಗು. ಡಿಐಜಿ ಸರ್ ಎಷ್ಟೊತ್ತಿಗೆ ಬರ್ತಾರೆ? ಈ ಪೊಲೀಸ್ನವ್ರು ಮಾಡೋದೆಲ್ಲ ಸ್ವಲ್ಪ ಓವರ್ ಆಯ್ತು. ನಾವು ಬಂದು ಅರ್ಧ ಗಂಟೆ ಆದ್ರೂ ಇನ್ನೂ ಬಂದಿಲ್ಲ. ಕಾಲ್ಯುಲೇಟರ್
ಬಂದ್ರೆ ಏನ್ ಮಾಡ್ತಾನೆ? ಆ ವರ್ಧನ್ 6 ತಿಂಗಳ ಹಿಡಿತೀನಿ ಅಂತ ಬಿಲ್ಡಪ್ ಕೊಡ್ತಾನೆ. 6 ತಿಂಗಳಲ್ಲ 6 ವರ್ಷ ಆದ್ರೂ ಹಿಡಿಯಲ್ಲ. ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿ ಕೊನೆ ಕೇಸ್ ಫೈಲ್ ಕ್ಲೋಸ್ ಮಾಡ್ತಾರೆ. ಇವರೆಲ್ಲ ಒಳೊಳಗೆ ಒಂದೇನೆ. ಈ ಮುಂಚೆ DIGನ ಸಾಯಿಸಿದ್ರು, ನಮ್ಮನ್ನು ಸಾಯಿಸ್ತಾರೆ ಅನ್ನೋ ಭಯ ಇರುತ್ತಲ್ವಾ? ಹಲೋ, ಎಕ್ಸಾಕ್ಟ್ಲಿ. ಅದಕ್ಕೋಸ್ಕರನೇ ಪ್ರೆಸ್ ಮೀಟ್ ಬರೋದಕ್ಕೆ ಭಯ ಪಡ್ತಾ ಇರ್ಬೇಕು. ಎಲ್ಲ ರೆಡಿನಾ? DIG ಅವ್ರು ಬಂದ್ರ? ಅದನ್ ಬಿಡಿ, ನಿಮ್ಗೆ ಟಿಫನ್ ಟೀ ಕಾಫಿ ಎಲ್ಲ ಬರುತ್ತೆ, ತಗೊಂಡ್ ಆರಾಮಾಗಿರಿ. ಅವ್ರು ಹೇಳೋದು ನೀವು ಬರೆಯೋದು ಏನೂ ಇರಲ್ಲ. ಏನ್ ಸರ್ ಈಗ ಮಾತಾಡ್ತಾ ಇದ್ದೀರಾ? ವರ್ಧನ್ ವಿಷಯದಲ್ಲಿ ಏನ್ ಆಕ್ಷನ್ ತಗೊಂಡಿದ್ದೀರಾ ಅಂತ ಜನಗಳಿಗೆ ತಿಳಿಸ್ಬೇಕೋ ಬೇಡವೋ? ಸುಮ್ನೆ ಇರ್ರಿ. ಆ ವರ್ಧನಾಯ್ಕನ್ ಕೇಸಲ್ಲಿ ಯಾರು ಏನು ಕಿತ್ಕೊಳಕ್ ಆಗಲ್ಲ. ರಾವ್ ಅವ್ರೆ, ಸರ್ ಇದು ಇಂಪಾರ್ಟೆಂಟ್ ಫೈಲು. ಸಾಹೇಬ್ರು ಬಂದ ತಕ್ಷಣ ಕೊಡಿ. ನೀವೇನ್ ಸರ್ ಅವ್ರಿಗೆ ಸಿಲೆಕ್ಟ್ ಹೊಡಿತಾ ಇದ್ದೀರಾ? ರೇ, ಅವರೇ ಹೊಸ್ತಾಗಿ ಬಂದಿರೋ DIG. ಫ್ರೆಂಡ್ಸ್ ಪ್ಲೀಸ್, ಇಲ್ಲಿವರೆಗೂ ನಡೆದಂತ ಡಿಸ್ಕಷನ್ ಅಲ್ಲಿ ಎಷ್ಟೋ ಕ್ವೆಶ್ಚನ್ಗೆ ಆನ್ಸರ್ ಸಿಕ್ಕಿದೆ, ಎಷ್ಟೋ ಆನ್ಸರ್ಗಳಿಂದ ಕ್ವೆಶ್ಚನ್ ರೈಸ್ ಆಗಿದೆ. ಎನಿ ಮೋರ್ ಕ್ವೆಶ್ಚನ್ಸ್? ಚಾರ್ಜ್ ತಗೊಂಡ್ಮೇಲೆ ನಿಮ್ ಮೊದಲನೇ ಸ್ಟೆಪ್ ಏನು? ರೆಸಿಗ್ನೇಷನ್. ಜಾಯ್ನ್ ಆದ ದಿನನೇ ರೆಸಿಗ್ನೇಷನ್? ಇವಾಗಲ್ಲ, ಈ ಕ್ಷಣದಿಂದ 24 ಗಂಟೆ ಒಳಗೆ ವರ್ಧನಾಯ್ಕನ ನಾನು ಅರೆಸ್ಟ್ ಮಾಡದೆ ಹೋದ್ರೆ ಅವಾಗ ಈ ಲೆಟರ್ ಅಲ್ಲಿವರೆಗೂ ನಿಮ್ಮ ಹತ್ರ ಇರ್ಲಿ. ಸೊ ಪ್ರೆಸ್, ಲೆಟ್ಸ್ ಕಾಲ್ ಇಟ್ ಎ ಡೇ. ರಘುರಾಮ್ ಯಾರು ಕಿತ್ತಾಗದೆ ಇರೋದನ್ನ ಇವನೇನ್ ಕಿತ್ತಾಗ್ತಾನೆ ಅಂತ ಯೋಚಿಸ್ತಾ ಇದ್ದೀರಾ? ಜಸ್ಟ್ ವೇಟ್ ಅಂಡ್ ಸಿ. ಗುಡ್ವಿಲ್ ಬ್ಯಾಂಕ್ನ ಹಗರಣದಲ್ಲಿ ಭಾಗಿಯಾಗಿರೋ ಪ್ರಮುಖ ಆರೋಪಿ ACP ವರದನಾಯಕನನ್ನ ಡ್ಯೂಟಿಗೆ ಜಾಯ್ನ್ ಆಗಿ ಕೇವಲ 24 ಗಂಟೆಗಳಲ್ಲಿ ಅರೆಸ್ಟ್ ಮಾಡಿದ್ದ DIG ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಸರಿಯಾಗಿ ಪ್ಲಾನ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ನನ್ನ ಸರ್ವಿಸ್ ಅಲ್ಲಿ ಇಂಥ ಕೇಸ್ಗಳನ್ನ ತುಂಬಾ ಹ್ಯಾಂಡಲ್ ಮಾಡಿದ್ದೀನಿ. ಆ ಎಕ್ಸ್ಪೀರಿಯನ್ಸ್ ಇಂದಾನೆ ವರ್ಧನಾಯ್ಕನ ಅನ್ಕೊಂಡ್ ಟೈಮ್ ಗಿಂತ ಮುಂಚೆನೆ ಅರೆಸ್ಟ್ ಮಾಡಕ್ ಸಾಧ್ಯ ಆಯ್ತು. ಸರ್, ವರ್ಧನಾಯ್ಕನ ಇಂಟರ್ವ್ಯೂ ಮಾಡಕ್ಕೆ ಪರ್ಮಿಷನ್ ಕೊಡ್ತೀರಾ? ನೋ ಚಾನ್ಸ್. ನಾಳೆ ವರ್ಧನಾಯ್ಕನ ಕೋರ್ಟಲ್ ಪ್ರೊಡ್ಯೂಸ್ ಮಾಡಕ್ ಮುಂಚೆ ಇಂಟರ್ವ್ಯೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೇಳಿಸ್ಕೊಂಡ್ರೇನೋ? ಆ DIG ವರದನಾಯ್ಕನ ಅರೆಸ್ಟ್ ಮಾಡಿದಾನಂತೆ. ನಾಳೆ ಅವನ್ ಕೋರ್ಟ್ಗೂ ಹೋಗೋ ದಾರಿಯಲ್ಲಿ ಅವನ್ ಕತೆ ಮುಗಿಸ್ಬೇಕು. ಒಂದು ವೇಳೆ ಸೆಕ್ಷನ್ ಮಿಸ್ ಆದ್ರೂನು ಕೋರ್ಟ್ ಅಲ್ಲಿ ಅವನ್ ಬಾಯಿ ಬಿಡಬಾರ್ದು. ಅವನ್ ಹೆಂಡತಿ, ಮಕ್ಕಳು, ತಂದೆ, ತಾಯಿ ಎಲ್ರು ಎತ್ತಕೊಂಡ್ ಬಂದ್ರು. ಹೋಗ್ರೋ. ವರ್ಧನಾಯ್ಕನ ಆಚೆ ಕಳಿಸ್ರಿ. ಡಿಪಾರ್ಟ್ಮೆಂಟ್ ಇಂದ ರಕ್ಷಣೆ ಕೊಡ್ತಾ ಇದ್ದೀರಾ, ಕಳಿಸ್ರಿ ಆಚೆಗೆ. ACP ಆಚೆ ಕಳಿಸ್ರಿ. ನ್ಯಾಯ ಕೊಡಿಸ್ತೀನಿ ಅಂತ ಮೋಸ ಮಾಡಿ ಒಳಗ್ ಸೇರ್ಕೊಂಡಿದ್ದಾರೆ, ಕಳ್ಸಿ ಈಚೆಗೆ. ಹಲೋ, ಈ DIG ಒಬ್ಬ ಮೆಂಟಲ್ಲು. ಇಲ್ದೇ ಇರೋನ್ನ ಅರೆಸ್ಟ್ ಮಾಡಿದೀನಿ ಅಂತ ಅನೌನ್ಸ್ ಮಾಡ್ಬಿಟ್ಟ. ಅವನ್ ಮಾತು ನಂಬ್ಕೊಂಡು ಪಾಪ ನಿಮ್ಮ ಅಪ್ಪ ಅಮ್ಮ ಈ ಜನಗಳ ಜೊತೆ ಸೇರ್ಕೊಂಡು ವರ್ಧನಾಯ್ಕನ್ ತೋರ್ಸೋ ತನಕ ಈ ಜಾಗ ಬಿಟ್ಟು ಕದ್ಲೋದಿಲ್ಲ ಅಂತ ಹಠ ಹಿಡ್ಕೊಂಡು ಕೂತಿದ್ದಾರೆ. ಈಗ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ. ಸರಿ, ಸಾಕು 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 ಸಾಕು, ನಿಲ್ಸಿ. ಕೇಳಿಸ್ಕೊಳ್ಳಿ, ವರ್ಧನಾಯ್ಕ ನಮ್ ಕಸ್ಟಡಿಯಿಂದ ತಪ್ಪಿಸ್ಕೊಂಡ್ಬಿಟ್ಟ. ನೀವೆಷ್ಟು ಗಲಾಟೆ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಹೊರಡಿ ಸರ್. ವರ್ಧನಾಯ್ಕ ತಪ್ಪಿಸ್ಕೊಂಡ್ಬಿಟ್ಟ ಸರ್. ವರ್ಧನಾಯಕ ತಪ್ಪಿಸ್ಕೊಂಡ್ಬಿಟ್ನಾ? ಹೌದು ಸರ್. ಆ ವರ್ಧನಾಯ್ಕನ್ನ ನೀವು ಅರೆಸ್ಟ್ ಮಾಡಿದ್ದು ಎಷ್ಟು ನಿಜಾನೋ ಅವನ್ ತಪ್ಪಿಸ್ಕೊಂಡಿದ್ದು ಅಷ್ಟೇ ನಿಜ ಸರ್. ಅಲ್ಲ, ನಮ್ಮವ್ರದ ಎಸ್ಕೇಪ್ ಆಗೋದು ಅಂತಂದ್ರೆ ಚೇಚೆ ಮಾತಾಡಿದ್ರೆ ಹಂಗೆ ಹೊಸಕ್ ಬಿಡ್ತೀನಿ ನೋಡಲ್ಲಿ. ಹೊಸರು ಬಿಡ್ಬೇಡ, ನಡಿ ಗಾಡಿ ಹತ್ತು. ಸರ್, ಆ ವರ್ಧನಾಯ್ಕನ್ ಫ್ಯಾಮಿಲಿನ ಯಾರೋ ಕಿಡ್ನಾಪ್ ಮಾಡ್ಬಿಟ್ರು ಸರ್. ಎಸ್, ನಾನ್ ಅನ್ಕೊಂಡಂಗೆ ಆಯ್ತು. ರಾವ್ ಅವರೇ, ಸರ್ 24 ಗಂಟೆಯಲ್ಲಿ ವರ್ಧನಾಯ್ಕನ ಹಿಡಿದು ತೋರಿಸ್ತೀನಿ ಅಂತ ಹೇಳಿದ್ದೆ. ಅದೇ 24 ಗಂಟೆಯಲ್ಲಿ ಈ ಕೇಸ್ನೇ ಕ್ಲೋಸ್ ಮಾಡ್ತೀನಿ. ಬಾವಾ, ಮೊದ್ಲು ನೀನ್ ಖಾಲಿ ಶೀಶಾ ಬಾಟ್ಲು ವ್ಯಾಪಾರ ಮಾಡ್ತಿದ್ದ. ತಮಾಷೆಗಳ್ರೆ ಬಾವಾ, ನಮ್ಮ ಹುಡುಗರು ವರ್ಧನ್ ಫ್ಯಾಮಿಲಿನ ಎತ್ತಾಕೊಂಡ್ಬರ್ತಾವ್ರೆ. ವರ್ಧನ್ ಸೆಲ್ಲಿಂದ ಎಸ್ಕೇಪ್ ಆಗೋನಂತೆ. ಮೋಸ್ಟ್ಲಿ ಅವ್ನು ನಿಮ್ಮನ್ನೇ ಹುಡ್ಕೊಂಡ್ ಬರ್ತಾವನೆ. ಅಯ್ಯೋ ಬಾವಾ, ಇಷ್ಟ ದಿವಸ ಅವ್ರನ್ನ ಮುಂಡಾಯಿಸಿ ದುಡ್ಡೆಲ್ಲ ಈ ಬೇವರ್ಸಿಗಳ ಬಾಯಿಗೆ ಹಾಕ್ಬೇಕಲ್ಲ ಅಂತ ಬೇಜಾರು. ಲಕ್ಷ್ಮಿ, ಮುದ್ಕ ಬರದನ್ನು ಏನಕ್ಕ ಹುಟ್ಟಿಸ್ದೆ? ನನ್ನನ್ನ ಸಾಯಿಸೋಕ? ಈ ವಯಸ್ಸಿನಿಂದನೇ ಮರ್ಡರ್ ಮಾಡೋದು ಶುರು ಮಾಡ್ಬಿಟ್ಟ ಗೊತ್ತಾ? ಎಷ್ಟೋ ಕೊಲೆಗಳು ಮಾಡ್ಬಿಟ್ಟು ಇಲ್ಲಿವರೆಗೂ ಒಂದು ಕೇಸಲ್ಲಿ ಫಿಟ್ ಆಗದೆ ಹ್ಯಾಪಿಯಾಗಿ ಹೆಲ್ತಿ ಆಗಿದ್ದೆ. ನಿನ್ ಮಕ್ಕಳು ಬಂದ್ರು ನನಗೆ BP ಶುಗರ್ ಎರಡೂ ರೈಸ್ ಮಾಡ್ಬಿಟ್ರು.
ಏಯ್ ನಿನ್ ತಲೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಅವರಿಬ್ಬರನ್ನು ಪೀಸ್ ಪೀಸ್ ಮಾಡಿ ನಾಯಿ ನರಿಗಳಿಗೆ ಬಿಸಾಕ್ತೀನಿ. ನೋಡ್ತೀಯಾ? ಮಗು ಯಾರ್ದು? ವರ್ದಂದ? ಅಯ್ಯಯ್ಯ ಇದೇನ್ ಬಾವ, ವರ್ಧ ಬರೋ ಮುಂಚೆ ಅವನ್ ಮಗನೇ ನಿನ್ ಬೆವ್ರು ಇಳಿಸ್ಬಿಟ್ಟ. ಏಯ್ ಈ ಚಿಕ್ಕ ವಯಸ್ಸಿನಲ್ಲೇ ಇಷ್ಟೊಂದು ಗಾಂಚಲಿನ? ಬೇಡ ಬಾವ, ಮಗು ಬಾವ, ಮಗು ಬಾವ. ಹೊಸ್ಗೂಸು ಅದೇನ್ ತಪ್ಪು ಮಾಡ್ತು? ಅವನಿಗೂ ಹುಟ್ಟಿದ್ದೇ ಇದು ಮಾಡಿ ದೊಡ್ಡ ತಪ್ಪು. ಹೆಂಡತಿ ಮಕ್ಕಳಿಗೋಸ್ಕರ ಇನ್ನೂ ಬಂದಿಲ್ಲ ಅಂದ್ರೆ ಏನೋ? ಎಲ್ಲವನೋ 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 ಏನೊಬ್ಬನೇ ಬಂದಿದ್ದೀಯ? ಎಲ್ಲೋ ಅವನು ವರದ ನಾಯಕ. ನನಗವನ್ ಬೇಕು, ನೀನಲ್ಲ. ಏಯ್ ನಿನಗ 1 hour ಟೈಮ್ ಕೊಡ್ತೀನಿ, ಹೋಗಿ ಕರ್ಕೊಂಡ್ ಬಾ. ಒಂದು ವೇಳೆ ಬಂದಿಲ್ಲ ಅಂದ್ರೆ 10 ನಿಮಿಷಕ್ಕೆ ಒಬ್ಬೊಬ್ಬರನ್ನು ಸಾಯಿಸ್ಬಿಡ್ತೀನಿ, ಒಬ್ಬರೂ ಇರಲ್ಲ. ಹೋಗು. ಚಿಕ್ಕಪ್ಪ ಚಿಕ್ಕಪ್ಪ ಚಿಕ್ಕಪ್ಪ, ಅಪ್ಪನ್ ಕರ್ಕೊಂಬ ಚಿಕ್ಕಪ್ಪ, ಇಲ್ಲಾಂದ್ರೆ ತಮ್ಮನ್ ಸಾಯಿಸ್ಬಿಡ್ತಾರಂತೆ. ನನಗ್ ತುಂಬಾ ಭಯ ಆಗ್ತಿದೆ ಚಿಕ್ಕಪ್ಪ, ಅಪ್ಪನ್ ಕರ್ಕೊಂಬ ಚಿಕ್ಕಪ್ಪ, ಪ್ಲೀಸ್ ಚಿಕ್ಕಪ್ಪ. ಹೋಗೋ ಹೋಗಲೇ, ಬರ್ತಾನೆ ನಿನ್ ಮಗ. ಇದ್ಯಾಕ್ ಬಾವ ಗಾಡಿ ಪಾರ್ಟ್ಸ್ ಎಲ್ಲ ಕಿತ್ತಾಕ್ತಾವ್ನೆ? ನಮ್ ಬಾವೊಂದು ಅವರ್ನ ಹೊಡೆದ್ರ ಹೆದರ್ಕೊಂಡು ನಿನ್ ಫ್ಯಾಮಿಲಿನ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಹೋಗ್ ಹೋಗ್ ಹೋಗ್, ಅವನ ಕರ್ಕೊಂಡ್ ಬಾ. ಹೋಗ್. ಯಾಕೆ ಬರೋಕೆ ಅವನಿಗೆ ಭಯನ? ನಿನ್ನಂತ ಜಿಜ್ಬಿ ರೌಡಿ ಹತ್ರ ಬರಕ್ ಅವನೇ ಯಾಕೋ ಹೆದರ್ಕೋಬೇಕಾಗಿದೆ? ಅವನು ಪೊಲೀಸ್ ಆಫೀಸರ್. ಹರಿ ಹೋಗ್ ಕರ್ಕೊಂಬರೋ, ನನ್ ಪ್ರಾಣ ಹೋದ್ರು ಪರವಾಗಿಲ್ಲ, ಅವ್ನ್ ಮಾನ ಉಳಿಬೇಕು. ಹೋಗ್ ಕರ್ಕೊಂಬರೋ. ನಿಮ್ಮಪ್ಪ ಹೇಳ್ತಾ ಇದ್ದಾನಲ್ಲ, ಹೋಗ ಹೋಗ್ ಕರ್ಕೊಂಡ್ ಬರೋ. ಎಲ್ಲಿಂದ ಕರ್ಕೊಂಬರ್ಲೋ? ಏನೋ ಹೇಳ್ತಾ ಇದೀಯ ನೀನು? ಈ ಕಚ್ಚ ನನ್ ಮಕ್ಕಳ್ರಿ ಎಲ್ಲ ಸೇರಿ ಅಣ್ಣನ ಚುಚ್ಚಿ ಸಾಯ್ಸಾಕ್ಬಿಟ್ರಪ್ಪ. ಏನು ಅನ್ಸ್ತಾವ್ ನೀನು? ನೋಡ ಮಗುನ ನೋಡು, ಫೋನ್ ಮಾಡಿ ಚಿಕ್ಕಪ್ಪ ನನಗ್ ತಮ್ಮ ಹುಟ್ಟಿದ್ದಾನೆ, ಈ ವಿಷಯನ ಅಪ್ಪನ್ಗೆ ಹೇಳ್ಬೇಕು, ಫೋನ್ ಕೊಡಿ ಅಂತ ಹೇಳಿದಾಗ ಇಲ್ಲಮ್ಮ ಅವ್ರ ಇನ್ಮೇಲೆ ಮಾತಾಡಲ್ಲ, ಅವ್ರ ಚಿತೆಗೆ ಬೆಂಕಿ ಇಡ್ತಾ ಇದೀನಿ ಅಂತ ಹೆಂಗೋ ಹೇಳಿ ನಾನು? ಹೆಂಗ ಹೇಳಿ? ಅವನೇ ಇಲ್ಲ ಅಂದ್ಮೇಲೆ ಇವನ್ ಯಾವ ಲೆಕ್ಕನೋ? ಹೊಡೆದು ಬಿಸಾಕ್ರೋ. ಇಟ್ಕೊಂಡು ಅಣ್ಣ ಬರ್ತಾರೆ ಅಂತ ಕಾಯ್ತಾ ಇದ್ದಿದ್ದ ಮತ್ಕಾಗೆ, ಇನ್ಮೇಲೆ ಅವ್ರು ಬರಲ್ಲ ಅಂತ ಹೆಂಗೋ ಹೇಳಿ? ನಿಮ್ಮ ಅಣ್ಣನ್ ಕೊಂದವ್ರನ್ನ ಬಿಡ್ಬೇಡ, ಸಾಯಿಸೋರ್ನ. वीराय शूराय भीमाय कालाय
ಕೆನ್ನೆಗೆ ಬಿದ್ದೋದಲ್ಲೋ ನಿಮ್ಮೆ ಕೊಟ್ರೆ ಬೇಡ ಅಂದಲ್ಲ. ಸರ್ ಸರ್ ಇವನ ಅರೆಸ್ಟ್ ಮಾಡಿ ಸರ್. ನೋಡಿ ಸರ್, ನೋಡಿ ಎಷ್ಟು ಜನ ಕೊಂದಿದ್ದಾನೆ ನೋಡಿ ಸರ್. ನನ್ನನ್ನು ಕೊಂದು ಬಿಡ್ತಾರೆ ಸರ್, ನನ್ನ ಕಾಪಾಡಿ ಸರ್. ಸರ್ ಸಿದ್ದುನ DIGನ ಕೊಂದಿದ್ದೀವನೆ ಸರ್. ಸರ್ ನಾನು ಕಳಿಸ್ತಾ ಇದ್ದೆ, ಆ ಬ್ಯಾಂಕ್ ದುಡ್ಡಿಗೆ ಆಸೆಪಟ್ಟು ವರದ ನಾಯಕರು. ವರದ ನಾನು 4 ವರ್ಷ ಒಟ್ಟಿಗೆ ಕೆಲಸ ಮಾಡಿದವರು. ವರದ ಎಂಥವನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಷ್ಟು ದೊಡ್ಡ ಇಶ್ಯೂ ಆದ್ರೂ ಅವನು ಇಲ್ಲಿಗೆ ಬಂದಿಲ್ಲ ಅಂದ್ರೆ ಅವನು ಜೀವಂತವಾಗಿಲ್ಲ ಅಂತ ನನಗೆ ಗೊತ್ತಾಯ್ತು. ಹರಿ, ನಿನಗೆ 10 ನಿಮಿಷ ಟೈಮ್ ಕೊಡ್ತಾ ಇದ್ದೀನಿ. ನಾವು ಉಸಿರಾಡೋ ಗಾಳಿಲಿ ಈ ಕೆಟ್ಟು ನಿಲ್ಲಬೇಕು. ಆಫೀಸರ್ಸ್ ಸರ್, ಯಾವಾಗಲೂ ಫೈಟಿಂಗ್ ಕೊನೆಯಲ್ಲಿ ಬರ್ತಾ ಇದ್ವಿ ಸರ್. ಈಗ ಸ್ವಲ್ಪ ಮುಂಚೆ ಬಂದಿದ್ದೀವಿ. ರಿಲ್ಯಾಕ್ಸ್ ಅಂಡ್ ಎಂಜಾಯ್. ಬರ್ತಾ ಇದೆ, ಕತ್ತಿ ಬಿಸಾಕು. ನಾನು ಹೇಳಿದ್ ಕೇಳು, ಕತ್ತಿ ಬಿಸಾಕು. ಬಿಡು ಬಿಡು. ಇಷ್ಟು ಜನ ಪೊಲೀಸ್ ಇದ್ರು ಇಷ್ಟೊಂದು ಮರ್ಡರ್ ಆಗಿದೆಯಲ್ಲ, ಹೇಗೆ ಸರ್? ಯಾರು ಸರ್ ಇವ್ರನ್ನ ಕೊಂದಿದ್ದು? ವರದ, ACP ವರದ ನಾಯಕ. ಹೋಗಿ ಫೋಟೋಗ್ರಾಫ್ ತಗೊಳ್ಳಿ. ಸಾರ್ ನನ್ನ ಕಾಪಾಡಿ ಸಾರ್, ಪ್ಲೀಸ್ ಸಾರ್, ನಾನು ನಿರ್ದೋಷಿ ಸಾರ್. ಸಾರ್ ಆ ಗುಡ್ ವಿಲ್ ಬ್ಯಾಂಕ್ ಕೋಟಿಗಟ್ಟಲೆ ದುಡ್ಡು ಎಲ್ಲಿದೆ ಅಂತ ನಾನು ಹೇಳ್ಬಿಡ್ತೀನಿ ಸರ್. ವರ್ಧನ್ ಹೆಸರಲ್ಲಿ ಆ ದುಡ್ಡೆಲ್ಲ ನೀವೇ ಹಂಚ್ಬಿಡಿ ಸರ್. ಸರ್ ಈ ನನ್ನ ಮಗ ಏನೇನ್ ಕಂತ್ರಿ ಕೆಲಸ ಮಾಡೋಣ ಅದೆಲ್ಲ ನನ್ಗೆ ಗೊತ್ತು ಸರ್. ಸರ್ ನಿಮ್ ಪೊಲೀಸ್ ಅವ್ರಿಗೆ ಹೇಳಿ ಸರ್, ನನ್ಗೆ ಎನ್ಕೌಂಟರ್ ಮಾಡಬೇಡಿ ಅಂತ ಪ್ಲೀಸ್ ಸರ್. ಇನ್ಸ್ಪೆಕ್ಟರ್ ಸರ್, ಟೇಕ್ ಹಿಮ್ ಟು ದಿ ಕಸ್ಟಡಿ. ಏ ನಿಮ್ಮೆನ್ ತಗೊಂಡ್ರ ಮಕ್ಕಳಾಗುತ್ತೆ. ಏ ಅಪ್ಪ, ನಿಮ್ಮಣ್ಣ ಸತ್ ವಿಷಯನ ಯಾರಿಗೂ ಹೇಳದೆ ಮನಸ್ಸಲ್ಲಿ ಇಟ್ಕೊಂಡು ಇಷ್ಟು ದಿವಸ ಹೇಗೋ ಸಹಿಸ್ಕೊಂಡಿದೀಯಾ? ಹರಿ ಸರ್, ಈ ಡ್ರೆಸ್ ಅಲ್ಲಿ ನಾವು ಮಾಡಕ್ಕಾಗ್ದಿರೋ ಕೆಲಸನ ವರದ ನಾಯಕನ ಹೆಸರಲ್ಲಿ ನೀನ್ ಮಾಡಿದೀಯಾ. ವರದ ನಾಯಕ ನಮ್ಮನ್ ಬಿಟ್ಟೆಲ್ಲೂ ಹೋಗಿಲ್ಲ. ಈ ಮಗು ರೂಪದಲ್ಲಿ ಸದಾ ನಮ್ ಜೊತೆಲಿರ್ತಾನೆ. ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ. ಎಸ್ ಸರ್. ಭದ್ರಂ ಅಭಯ ಭದ್ರಂ ವಿಜಯ ಸತ್ಯಂ ಅಖಿಲ ಸತ್ಯಂ ನಿಖಿಲ ಸತ್ಯಂ